ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಟೂಲ್ ಕಿಟ್ ಬಳಕೆ. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಬಗ್ಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಟೂಲ್ ಕಿಟ್ ಬಳಕೆ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಬಗ್ಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀಟ್ ಪೇಪರ್ ಲೇಟ್ ಮಾಡಿದ್ದು ಶಿಕ್ಷಣ ಸಚಿವರಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಳ ಹಂತದ ನೌಕರರ ತಪ್ಪಿಗೆ ಪೇಪರ್ ಲೀಕ್ ಆಗೋಗಿದೆ ಅನ್ನುವಂಥದ್ದು ಕೂಡ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ತುಕಡೆ ಗ್ಯಾಂಗ್ಗೆ ಪ್ರಕಾಶ್ ರಾಜ್ಗೆ ಅಲ್ಲೇನ್ ಕೆಲಸ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನೋ ದೆಹಲಿ ಹತ್ರನೋ ಅನ್ನೋ ಕೂಡ ಮಾತು ಕೂಡ ಹೇಳಿದ್ದಾರೆ. ಈಗ ಕಲ್ಲು ತೂರಾಟ ಮಾಡೋದು ಶಾಂತಿಯುತ ಪ್ರತಿಭಟನೆನಾ ಅನ್ನುವಂಥದ್ದು ಕೂಡ ಪ್ರಶ್ನಿಸಿದ್ದಾರೆ ಸಿಟಿ ರವಿ ಅವರು. ಈ ಒಂದು ವಿಚಾರವಾಗಿ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ನೋಡಿ, ಈಗ ಕೆಳ ಹಂತದ ನೌಕರರ ತಪ್ಪಿಗೆ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೂಡ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈಗ ಕೆಳ ಹಂತದ ಅವರ ಒಂದು ಆಧಾರದ ಮೇಲೆ, ಅಂದರೆ ಕೆಳ ಹಂತದವರು ಏನೋ ಒಂದು ಕೆಲಸ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾವು ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇದ್ರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಹೇಳಿದ್ದಾರೆ, ಆಯಿತು ಓಕೆ ಕೇಳೋಣ ಅಂತ ಹೇಳಿ ಹೇಳೋ ಥರ ಇದೆ. ಆದರೆ ನಾವು ಎಷ್ಟು ನಿಗಾ ವಹಿಸಬೇಕು ಇವರು ಕೊಟ್ಟಿರುವಂಥ ಹೇಳಿಕೆ ಆಧಾರವಾಗಿ ಅಂತಂದರೆ, ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಟೂಲ್ ಕಿಟ್ ಅನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಕಾಶ್ ರಾಜ್ ಅವರಿಗೆ ಬಿಡದಿ ಹತ್ರನೋ ದೆಹಲಿ ಹತ್ರನೋ ಅಂತ, ಅಂದರೆ ಒಂದು ಎರಡೆರಡು ವಿಚಾರಗಳನ್ನ ತೆಗೆದುಕೊಂಡು ಒಂದೇ ವಿಚಾರದಲ್ಲಿ ಹೇಳುವಂಥದ್ದು ಕೆಲಸ ನಡೀತಾ ಇದೆ. ಆದರೆ ಇನ್ನೂ ನಿಜಕ್ಕೂ ಕ್ಲಾರಿಟಿ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದ ವೈಫಲ್ಯನೋ ಇಲ್ಲ ಎಜುಕೇಷನ್ ಮಿನಿಸ್ಟರ್ ವೈಫಲ್ಯನೋ ಇಲ್ಲ ಅವನ ಕೆಳ ಹಂತದ ವ್ಯಕ್ತಿಯಿಂದ ವೈಫಲ್ಯನೋ, ನೋಡೋಣ, ಬೈಟ್ನಲ್ಲಿ ನೋಡ್ಕೊಬೋಣ.